ಇಲ್ಲಿಯವರೆಗೆ ನಾವು ನೀರಾವರಿ ಮೂಲಕ 3 ಬಾರಿ ಅಭಿಮಾನ್ ನೀಡಿದ್ದೇವೆ. ಪರಿಣಾಮವಾಗಿ ಭತ್ತದ ಬೆಳೆ ಚೆನ್ನಾಗಿ ಬೆಳೆದಿದೆ ಮತ್ತು ಪ್ರತಿ ಕದಿಯಲ್ಲಿ ಸುಮಾರು 100 ರಿಂದ 120 ಧಾನ್ಯಗಳು ಉತ್ತಮ ಗುಣಮಟ್ಟದೊಂದಿಗೆ ಬೆಳೆದಿವೆ. ನಾವು ಮತ್ತೊಮ್ಮೆ ಅಭಿಮಾನ್ ನೀಡಿದರೆ ಅದು ಕೊಯ್ಲಿಗೆ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಬೆಳೆಯ ಗುಣಮಟ್ಟವೂ ಉತ್ತಮವಾಗಿದೆ. ಉತ್ತಮ ಪೋಷಣೆಯೊಂದಿಗೆ ಬೆಳವಣಿಗೆ ತುಂಬಾ ಉತ್ತಮವಾಗಿದೆ. ಈಗ ನಾವು 4ನೇ ಬಾರಿಗೆ ಅಭಿಮಾನ್ ನೀಡಲಿದ್ದೇವೆ. ಕೊಯ್ಲು ಸಮಯದಲ್ಲಿ ನಮಗೆ ಉತ್ತಮ ಇಳುವರಿ ಸಿಗುತ್ತದೆ. ಸಾಮಾನ್ಯಕ್ಕಿಂತ ಹೆಚ್ಚಿನ ಇಳುವರಿ ಸಿಗುತ್ತದೆ ಎಂಬ ವಿಶ್ವಾಸ ನಮಗಿದೆ. ಆ ವಿಶ್ವಾಸದಿಂದ ನಾನು ನಿರಂತರವಾಗಿ ಅಭಿಮಾನ್ ಬಳಸುತ್ತಿದ್ದೇನೆ. ಇದರಿಂದಾಗಿ ಭತ್ತದ ಬೆಳೆ ಚೆನ್ನಾಗಿ ಬೆಳೆದಿದೆ ಮತ್ತು ಗುಣಮಟ್ಟವೂ ಉತ್ತಮವಾಗಿದೆ. ನಮಸ್ಕಾರ, ನನ್ನ ಹೆಸರು ಮುನಿಸ್ವಾಮಿ. ನಾನು ರಾಣಿಪೇಟೆ ಜಿಲ್ಲೆಯ ವಾಲಜಾ ತಾಲ್ಲೂಕಿನ ಬಾಗವೇಲಿ ಗ್ರಾಮದ ರೈತ. ನಾನು ಭತ್ತದ ಬೆಳೆಗಾಗಿ APKS ಆರ್ಗಾನಿಕ್ಸ್ನಿಂದ ಅಭಿಮಾನ್ ಬಳಸುತ್ತಿದ್ದೇನೆ. ಬಳಕೆಯ ವಿಧಾನದ ಪ್ರಕಾರ ನಾವು 200 ಲೀಟರ್ ನೀರಿನಲ್ಲಿ 3 ಲೀಟರ್ ಅಭಿಮಾನ್ ಅನ್ನು ಬೆರೆಸಿ ಹನಿ ನೀರಾವರಿ ಮೂಲಕ ನೀರುಣಿಸುವಾಗ ಔಷಧವನ್ನು ಸೇರಿಸುತ್ತೇವೆ. ಹೀಗೆ ಮಾಡುವುದರಿಂದ ಔಷಧಿಯು ನೀರಿನೊಂದಿಗೆ ಇಡೀ 35 ಸೆಂಟ್ಸ್ ಭೂಮಿಯಲ್ಲಿ ಸಮವಾಗಿ ಹರಡಿತು ಮತ್ತು ಫಲಿತಾಂಶವು ಉತ್ತಮವಾಗಿತ್ತು. ಬೆಳೆ ಈಗ 70 ದಿನಗಳು. ಈ 70 ದಿನಗಳಲ್ಲಿ ನಾವು ನೀರಿನ ನೀರಾವರಿ ಮೂಲಕ 3 ಬಾರಿ ಅಭಿಮಾನ್ ನೀಡಿದ್ದೇವೆ. ಭತ್ತದ ಬೆಳೆ ನೀಡಿದ ನಂತರ ಚೆನ್ನಾಗಿ ಬೆಳೆದಿದೆ. ಪ್ರತಿ ಕಿವಿಯಲ್ಲಿ ಸುಮಾರು 100 ರಿಂದ 120 ಧಾನ್ಯಗಳು ಉತ್ತಮ ಗುಣಮಟ್ಟದೊಂದಿಗೆ ಬೆಳೆದಿವೆ. ಕಿವಿರುಗಳು ಸೊಂಪಾಗಿವೆ ಮತ್ತು ಆರೋಗ್ಯಕರವಾಗಿವೆ. ಅಭಿಮಾನ್ ಅನ್ನು ಮತ್ತೊಮ್ಮೆ ನೀಡಿದರೆ ಬೆಳೆ ಕೊಯ್ಲಿಗೆ ಉತ್ತಮ ಸ್ಥಿತಿಯಲ್ಲಿರುತ್ತದೆ ಎಂದು ನಾವು ನಂಬುತ್ತೇವೆ. ಬೆಳೆಯ ಗುಣಮಟ್ಟವೂ ಉತ್ತಮವಾಗಿದೆ. ಉತ್ತಮ ಪೋಷಣೆಯೊಂದಿಗೆ ಬೆಳವಣಿಗೆ ತುಂಬಾ ಉತ್ತಮವಾಗಿದೆ. ನಾವು ಇಲ್ಲಿಯವರೆಗೆ 3 ಬಾರಿ ಅಭಿಮಾನ್ ನೀಡಿರುವುದರಿಂದ ಈಗ 4ನೇ ಬಾರಿಗೆ ನೀಡಲು ಸಿದ್ಧರಿದ್ದೇವೆ. ಅದನ್ನು ಮತ್ತೆ ನೀಡಿದ ನಂತರ ಕಿವಿರುಗಳು ಸಂಪೂರ್ಣವಾಗಿ ಬೆಳೆದು ಉತ್ತಮ ಫಸಲಿಗೆ ಸಿದ್ಧವಾಗುತ್ತವೆ. ಕೊಯ್ಲು ಸಮಯದಲ್ಲಿ ನಮಗೆ ಉತ್ತಮ ಇಳುವರಿ ಸಿಗುತ್ತದೆ. ನಮಗೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಇಳುವರಿ ಸಿಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಆ ಭರವಸೆಯೊಂದಿಗೆ ನಾನು ಅಭಿಮಾನ್ ಬಳಸುವುದನ್ನು ಮುಂದುವರಿಸುತ್ತೇನೆ. ಪರಿಣಾಮವಾಗಿ ಭತ್ತದ ಬೆಳೆ ಚೆನ್ನಾಗಿ ಬೆಳೆದಿದೆ ಮತ್ತು ಗುಣಮಟ್ಟವೂ ಉತ್ತಮವಾಗಿದೆ. ನಾನು ಭತ್ತದ ಬೆಳೆಗೆ ಮಾತ್ರವಲ್ಲದೆ ಬಾಳೆ ಗಿಡಗಳಿಗೂ ಅಭಿಮಾನ್ ಖರೀದಿಸಿ ಬಳಸಿದ್ದೇನೆ. ಬಾಳೆ ಗಿಡಗಳು ಸಹ ಉತ್ತಮ ಬೆಳವಣಿಗೆಯನ್ನು ಕಂಡಿವೆ. ಆದ್ದರಿಂದ ಎಲ್ಲಾ ರೈತರು ಅಭಿಮಾನ್ ಖರೀದಿಸಿ ಬಳಸಬೇಕೆಂದು ನಾನು ವಿನಂತಿಸುತ್ತೇನೆ.